ಈಗ 2 ಹಡಗೇನು ಭಾರತದ ಬಂದರಿಗೆ ಬಂದು ತಲುಪಿದೆ. ಅಲ್ಲಿಗೆ ಭಾರತದ ಗ್ಯಾಸ್ ಟೆನ್ಷನ್ ಮುಗ್ದು ಹೋಯ್ತಾ ಅನ್ನೋ ಪ್ರಶ್ನೆಗೆ ಉತ್ತರ, ಗ್ಯಾಸ್ ಟೆನ್ಷನ್ ಶಾಶ್ವತವಾಗಿ ಬಗೆಹರಿಯುವ ಲಕ್ಷಣಗಳು ಸದ್ಯಕ್ಕಂತೂ ಹತ್ತಿರದಲ್ಲಿಲ್ಲ. ಹರ್ಮೋಜ್ನಲ್ಲಿ ನಾವಾಗಲೇ ಹೇಳಿದ ಹಾಗೆ ಇನ್ನು 11 ಗ್ಯಾಸ್ ಟ್ಯಾಂಕರ್ಗಳು ಸಿಲುಕಾಕೊಂಡಿದೆ ಭಾರತಕ್ಕೆ ಬರಬೇಕಾದದ್ದು. ಹರ್ಮೋಜ್ ದಾಟೋಕೆ ಕಾಯ್ತಾ ಇರೋದು ಒಟ್ಟು 6 LPG ಕ್ಯಾರಿಯರ್ಸ್. ಇದರ ಜೊತೆಯಲ್ಲೇ ಒಂದು LNG ಕ್ಯಾರಿಯರ್ ಕೂಡ ಪರ್ಷಿಯನ್ ಕೊಲ್ಲಿಯಲ್ಲೇ ಸಿಲುಕಾಕೊಂಡಿದೆ. ಗಲ್ಫ್ ಕೊಲ್ಲಿ ದಾಟುವ ಪ್ರಯಾಸದಲ್ಲಿ 4 ಕಚ್ಚಾ ತೈಲ ಟ್ಯಾಂಕರ್ಸ್ ಕೂಡ ಇದೆ. 2 ಗ್ಯಾಸ್ ಟ್ಯಾಂಕರ್ಸ್ ಇದುವರೆಗೆ ಭಾರತವನ್ನ ಬಂದು ತಲುಪಿರೋದಷ್ಟೇ. ಈ ಎರಡೂ ಈ ಹಡಗುಗಳು ತಂದಿರುವ LPG ಪ್ರಮಾಣವನ್ನ ನಾವು ಲೆಕ್ಕ ಹಾಕಿದ್ರೆ ಒಂದು ದಿನದ ಬೇಡಿಕೆ ಕೂಡ ಸರಿದೂಗಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಒಟ್ಟು 3 ಈಗ ಬಂದಿರುವ ಗ್ಯಾಸ್ ಸಿಲಿಂಡರ್, ಗ್ಯಾಸ್ ಅನ್ನು ಹೊತ್ತು ಬಂದಿರುವ ಹಡಗು ಜೊತೆಗೆ ಬರುವ ನಿರೀಕ್ಷೆಯಲ್ಲಿರೋದು, ಇದೆಲ್ಲವನ್ನ ಕೂಡಿ ಕಳೆದು ಲೆಕ್ಕ ಹಾಕಿದ್ರು ಕೂಡ 2 ರಿಂದ 3 ದಿನಗಳನ್ನ ಮ್ಯಾನೇಜ್ ಮಾಡಬಹುದು ಅಷ್ಟೇ. ಗ್ಯಾಸ್ ಸಪ್ಲೈ ಚೈನ್ ಬಂದ್ ಆದ್ರೆ ಮತ್ತೆ ಸಂಕಷ್ಟ ಫಿಕ್ಸ್ ಆಗತ್ತೆ. ಈ ಹರ್ಮೋಜ್ ಬಿಕ್ಕಟ್ಟು ಎಷ್ಟು ದಿನ ಮುಂದುವರಿಯುತ್ತೋ ಅಷ್ಟು ದಿನ ಭಾರತಕ್ಕೆ ಈ ಟೆನ್ಷನ್ ಮುಂದುವರಿತಲೇ ಹೋಗುತ್ತೆ. 60% LPGಯನ್ನ ಭಾರತ ಆಮದು ಮಾಡಿಕೊಳ್ಳುತ್ತೆ. ಆ 60% ನಲ್ಲಿ ಸರಬರಾಜಾಗುವುದು ಇದೇ ಸ್ಟ್ರೇಟ್ ಆಫ್ ಹಾರ್ಮೋಸ್ ಕಡೆಯಿಂದ. 60% ಗ್ಯಾಸ್ ಆಮದಾಗುವುದು ಗಲ್ಫ್ ರಾಷ್ಟ್ರಗಳಿಂದ. LPGಗಾಗಿ ಭಾರತ ಕತಾರ್, ಸೌದಿ, UAE, ಕುವೈತ್ ಮೇಲೆ ಅವಲಂಬನೆ ಆಗಿದೆ. 40% ಗ್ಯಾಸ್ ದೇಶೀಯವಾಗಿ ಉತ್ಪನ್ನ ಆಗುತ್ತೆ. ನಮ್ಮ ದೇಶದಲ್ಲೇ ಇರತಕ್ಕಂಥ ರಿಫೈನರಿಗಳಲ್ಲಿ ಉತ್ಪಾದನೆ ಆಗುವುದು ಕೇವಲ 40% ಮಾತ್ರ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, ಭಾರತ್ ಪೆಟ್ರೋಲಿಯಂ ಕಂಪನಿ, ರಿಲಯನ್ಸ್ ಹೀಗೆ ಭಾರತದ ರಿಫೈನರಿಗಳಲ್ಲಿ ಪ್ರೊಡ್ಯೂಸ್ ಆಗೋದು ಕೇವಲ 40%. 60% ನಮ್ಮ LPG ಬೇರೆ ದೇಶಗಳಿಂದ, ಅದರಲ್ಲೂ ಬಹಳ ಪ್ರಮುಖವಾಗಿ ಈ ಸ್ಟೇಟ್ ಆಫ್ ಹಾರ್ಮೂಸ್ನಿಂದನೇ ಬರಬೇಕಾಗಿರೋದ್ರಿಂದ ಸದ್ಯಕ್ಕೆ ಗ್ಯಾಸ್ ಎಮರ್ಜೆನ್ಸಿ ಮುಗಿಯುವ ಲಕ್ಷಣಗಳು, ಸಾಧ್ಯತೆಗಳು ದೂರವಾಗಿ ಉಳಿದಿದೆ. ಮುಂದಿನ ಸುದ್ದಿ ಕಡೆ ಗಮನ ಕೊಡ್ತಾ ಹೋಗೋದಾದ್ರೆ, ಪಾಕ್ ಸೇನೆ ಈಗ 2 ಹಡಗೇನು ಭಾರತದ ಬಂದರಿಗೆ ಬಂದು ತಲುಪಿದೆ. ಅಲ್ಲಿಗೆ ಭಾರತದ ಗ್ಯಾಸ್ ಟೆನ್ಷನ್ ಮುಗ್ದು ಹೋಯ್ತಾ ಅನ್ನೋ ಪ್ರಶ್ನೆಗೆ ಉತ್ತರ, ಗ್ಯಾಸ್ ಟೆನ್ಷನ್ ಶಾಶ್ವತವಾಗಿ ಬಗೆಹರಿಯುವ ಲಕ್ಷಣಗಳು ಸದ್ಯಕ್ಕಂತೂ ಹತ್ತಿರದಲ್ಲಿಲ್ಲ. ಹರ್ಮೋಜ್ನಲ್ಲಿ ನಾವಾಗಲೇ ಹೇಳಿದ ಹಾಗೆ ಇನ್ನು 11 ಗ್ಯಾಸ್ ಟ್ಯಾಂಕರ್ಗಳು ಸಿಲುಕಾಕೊಂಡಿದೆ ಭಾರತಕ್ಕೆ ಬರಬೇಕಾದದ್ದು. ಹರ್ಮೋಜ್ ದಾಟೋಕೆ ಕಾಯ್ತಾ ಇರೋದು ಒಟ್ಟು 6 LPG ಕ್ಯಾರಿಯರ್ಸ್. ಇದರ ಜೊತೆಯಲ್ಲೇ ಒಂದು LNG ಕ್ಯಾರಿಯರ್ ಕೂಡ ಪರ್ಷಿಯನ್ ಕೊಲ್ಲಿಯಲ್ಲೇ ಸಿಲುಕಾಕೊಂಡಿದೆ. ಗಲ್ಫ್ ಕೊಲ್ಲಿ ದಾಟುವ ಪ್ರಯಾಸದಲ್ಲಿ 4 ಕಚ್ಚಾ ತೈಲ ಟ್ಯಾಂಕರ್ಸ್ ಕೂಡ ಇದೆ. 2 ಗ್ಯಾಸ್ ಟ್ಯಾಂಕರ್ಸ್ ಇದುವರೆಗೆ ಭಾರತವನ್ನ ಬಂದು ತಲುಪಿರೋದಷ್ಟೇ. ಈ ಎರಡೂ ಈ ಹಡಗುಗಳು ತಂದಿರುವ LPG ಪ್ರಮಾಣವನ್ನ ನಾವು ಲೆಕ್ಕ ಹಾಕಿದ್ರೆ ಒಂದು ದಿನದ ಬೇಡಿಕೆ ಕೂಡ ಸರಿದೂಗಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಒಟ್ಟು 3 ಈಗ ಬಂದಿರುವ ಗ್ಯಾಸ್ ಸಿಲಿಂಡರ್, ಗ್ಯಾಸ್ ಅನ್ನು ಹೊತ್ತು ಬಂದಿರುವ ಹಡಗು ಜೊತೆಗೆ ಬರುವ ನಿರೀಕ್ಷೆಯಲ್ಲಿರೋದು, ಇದೆಲ್ಲವನ್ನ ಕೂಡಿ ಕಳೆದು ಲೆಕ್ಕ ಹಾಕಿದ್ರು ಕೂಡ 2 ರಿಂದ 3 ದಿನಗಳನ್ನ ಮ್ಯಾನೇಜ್ ಮಾಡಬಹುದು ಅಷ್ಟೇ. ಗ್ಯಾಸ್ ಸಪ್ಲೈ ಚೈನ್ ಬಂದ್ ಆದ್ರೆ ಮತ್ತೆ ಸಂಕಷ್ಟ ಫಿಕ್ಸ್ ಆಗತ್ತೆ. ಈ ಹರ್ಮೋಜ್ ಬಿಕ್ಕಟ್ಟು ಎಷ್ಟು ದಿನ ಮುಂದುವರಿಯುತ್ತೋ ಅಷ್ಟು ದಿನ ಭಾರತಕ್ಕೆ ಈ ಟೆನ್ಷನ್ ಮುಂದುವರಿತಲೇ ಹೋಗುತ್ತೆ. 60% LPGಯನ್ನ ಭಾರತ ಆಮದು ಮಾಡಿಕೊಳ್ಳುತ್ತೆ. ಆ 60% ನಲ್ಲಿ ಸರಬರಾಜಾಗುವುದು ಇದೇ ಸ್ಟ್ರೇಟ್ ಆಫ್ ಹಾರ್ಮೋಸ್ ಕಡೆಯಿಂದ. 60% ಗ್ಯಾಸ್ ಆಮದಾಗುವುದು ಗಲ್ಫ್ ರಾಷ್ಟ್ರಗಳಿಂದ. LPGಗಾಗಿ ಭಾರತ ಕತಾರ್, ಸೌದಿ, UAE, ಕುವೈತ್ ಮೇಲೆ ಅವಲಂಬನೆ ಆಗಿದೆ. 40% ಗ್ಯಾಸ್ ದೇಶೀಯವಾಗಿ ಉತ್ಪನ್ನ ಆಗುತ್ತೆ. ನಮ್ಮ ದೇಶದಲ್ಲೇ ಇರತಕ್ಕಂಥ ರಿಫೈನರಿಗಳಲ್ಲಿ ಉತ್ಪಾದನೆ ಆಗುವುದು ಕೇವಲ 40% ಮಾತ್ರ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, ಭಾರತ್ ಪೆಟ್ರೋಲಿಯಂ ಕಂಪನಿ, ರಿಲಯನ್ಸ್ ಹೀಗೆ ಭಾರತದ ರಿಫೈನರಿಗಳಲ್ಲಿ ಪ್ರೊಡ್ಯೂಸ್ ಆಗೋದು ಕೇವಲ 40%. 60% ನಮ್ಮ LPG ಬೇರೆ ದೇಶಗಳಿಂದ, ಅದರಲ್ಲೂ ಬಹಳ ಪ್ರಮುಖವಾಗಿ ಈ ಸ್ಟೇಟ್ ಆಫ್ ಹಾರ್ಮೂಸ್ನಿಂದನೇ ಬರಬೇಕಾಗಿರೋದ್ರಿಂದ ಸದ್ಯಕ್ಕೆ ಗ್ಯಾಸ್ ಎಮರ್ಜೆನ್ಸಿ ಮುಗಿಯುವ ಲಕ್ಷಣಗಳು, ಸಾಧ್ಯತೆಗಳು ದೂರವಾಗಿ ಉಳಿದಿದೆ. ಮುಂದಿನ ಸುದ್ದಿ ಕಡೆ ಗಮನ ಕೊಡ್ತಾ ಹೋಗೋದಾದ್ರೆ, ಪಾಕ್ ಸೇನೆ ಈಗ 2 ಹಡಗೇನು ಭಾರತದ ಬಂದರಿಗೆ ಬಂದು ತಲುಪಿದೆ. ಅಲ್ಲಿಗೆ ಭಾರತದ ಗ್ಯಾಸ್ ಟೆನ್ಷನ್ ಮುಗ್ದು ಹೋಯ್ತಾ ಅನ್ನೋ ಪ್ರಶ್ನೆಗೆ ಉತ್ತರ, ಗ್ಯಾಸ್ ಟೆನ್ಷನ್ ಶಾಶ್ವತವಾಗಿ ಬಗೆಹರಿಯುವ ಲಕ್ಷಣಗಳು ಸದ್ಯಕ್ಕಂತೂ ಹತ್ತಿರದಲ್ಲಿಲ್ಲ. ಹರ್ಮೋಜ್ನಲ್ಲಿ ನಾವಾಗಲೇ ಹೇಳಿದ ಹಾಗೆ ಇನ್ನು 11 ಗ್ಯಾಸ್ ಟ್ಯಾಂಕರ್ಗಳು ಸಿಲುಕಾಕೊಂಡಿದೆ ಭಾರತಕ್ಕೆ ಬರಬೇಕಾದದ್ದು. ಹರ್ಮೋಜ್ ದಾಟೋಕೆ ಕಾಯ್ತಾ ಇರೋದು ಒಟ್ಟು 6 LPG ಕ್ಯಾರಿಯರ್ಸ್. ಇದರ ಜೊತೆಯಲ್ಲೇ ಒಂದು LNG ಕ್ಯಾರಿಯರ್ ಕೂಡ ಪರ್ಷಿಯನ್ ಕೊಲ್ಲಿಯಲ್ಲೇ ಸಿಲುಕಾಕೊಂಡಿದೆ. ಗಲ್ಫ್ ಕೊಲ್ಲಿ ದಾಟುವ ಪ್ರಯಾಸದಲ್ಲಿ 4 ಕಚ್ಚಾ ತೈಲ ಟ್ಯಾಂಕರ್ಸ್ ಕೂಡ ಇದೆ. 2 ಗ್ಯಾಸ್ ಟ್ಯಾಂಕರ್ಸ್ ಇದುವರೆಗೆ ಭಾರತವನ್ನ ಬಂದು ತಲುಪಿರೋದಷ್ಟೇ. ಈ ಎರಡೂ ಈ ಹಡಗುಗಳು ತಂದಿರುವ
ಎಲ್ಪಿಜಿ ಪ್ರಮಾಣವನ್ನ ನಾವು ಲೆಕ್ಕ ಹಾಕಿದ್ರೆ ಒಂದು ದಿನದ ಬೇಡಿಕೆ ಕೂಡ ಸರಿದೂಗಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಒಟ್ಟು 3 ಈಗ ಬಂದಿರುವ ಗ್ಯಾಸ್ ಸಿಲಿಂಡರ್, ಗ್ಯಾಸ್ ಅನ್ನು ಹೊತ್ತು ಬಂದಿರುವ ಹಡಗು ಜೊತೆಗೆ ಬರುವ ನಿರೀಕ್ಷೆಯಲ್ಲಿರೋದು, ಇದೆಲ್ಲವನ್ನ ಕೂಡಿ ಕಳೆದು ಲೆಕ್ಕ ಹಾಕಿದ್ರು ಕೂಡ 2 ರಿಂದ 3 ದಿನಗಳನ್ನ ಮ್ಯಾನೇಜ್ ಮಾಡಬಹುದು ಅಷ್ಟೇ. ಗ್ಯಾಸ್ ಸಪ್ಲೈ ಚೈನ್ ಬಂದ್ ಆದ್ರೆ ಮತ್ತೆ ಸಂಕಷ್ಟ ಫಿಕ್ಸ್ ಆಗತ್ತೆ. ಈ ಹರ್ಮುಜ್ ಬಿಕ್ಕಟ್ಟು ಎಷ್ಟು ದಿನ ಮುಂದುವರಿಯುತ್ತೋ ಅಷ್ಟು ದಿನ ಭಾರತಕ್ಕೆ ಈ ಟೆನ್ಷನ್ ಮುಂದುವರಿತಲೇ ಹೋಗುತ್ತೆ. 60% ಎಲ್ಪಿಜಿಯನ್ನ ಭಾರತ ಆಮದು ಮಾಡಿಕೊಳ್ಳುತ್ತೆ. ಆ 60% ನಲ್ಲಿ ಸರಬರಾಜಾಗುವುದು ಇದೇ ಸ್ಟ್ರೇಟ್ ಆಫ್ ಹಾರ್ಮೋಸ್ ಕಡೆಯಿಂದ. 60% ಗ್ಯಾಸ್ ಆಮದಾಗುವುದು ಗಲ್ಫ್ ರಾಷ್ಟ್ರಗಳಿಂದ. ಎಲ್ಪಿಜಿಗಾಗಿ ಭಾರತ ಕತಾರ್, ಸೌದಿ, ಯುಎಇ, ಕುವೈತ್ ಮೇಲೆ ಅವಲಂಬನೆ ಆಗಿದೆ. 40% ಗ್ಯಾಸ್ ದೇಶೀಯವಾಗಿ ಉತ್ಪನ್ನ ಆಗುತ್ತೆ. ನಮ್ಮ ದೇಶದಲ್ಲೇ ಇರತಕ್ಕಂಥ ರಿಫೈನರಿಗಳಲ್ಲಿ ಉತ್ಪಾದನೆ ಆಗುವುದು ಕೇವಲ 40% ಮಾತ್ರ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, ಭಾರತ್ ಪೆಟ್ರೋಲಿಯಂ ಕಂಪನಿ, ರಿಲಯನ್ಸ್ ಹೀಗೆ ಭಾರತದ ರಿಫೈನರಿಗಳಲ್ಲಿ ಪ್ರೊಡ್ಯೂಸ್ ಆಗೋದು ಕೇವಲ 40%. 60% ನಮ್ಮ ಎಲ್ಪಿಜಿ ಬೇರೆ ದೇಶಗಳಿಂದ, ಅದರಲ್ಲೂ ಬಹಳ ಪ್ರಮುಖವಾಗಿ ಈ ಸ್ಟೇಟ್ ಆಫ್ ಹಾರ್ಮೂಸ್ನಿಂದನೇ ಬರಬೇಕಾಗಿರೋದ್ರಿಂದ ಸದ್ಯಕ್ಕೆ ಗ್ಯಾಸ್ ಎಮರ್ಜೆನ್ಸಿ ಮುಗಿಯುವ ಲಕ್ಷಣಗಳು, ಸಾಧ್ಯತೆಗಳು ದೂರವಾಗಿ ಉಳಿದಿದೆ. ಮುಂದಿನ ಸುದ್ದಿ ಕಡೆ ಗಮನ ಕೊಡ್ತಾ ಹೋಗೋದಾದ್ರೆ, ಪಾಕ್ ಸೇನೆ 90% ಈಗ 2 ಹಡಗೇನು ಭಾರತದ ಬಂದರಿಗೆ ಬಂದು ತಲುಪಿದೆ. ಅಲ್ಲಿಗೆ ಭಾರತದ ಗ್ಯಾಸ್ ಟೆನ್ಷನ್ ಮುಗ್ದು ಹೋಯ್ತಾ ಅನ್ನೋ ಪ್ರಶ್ನೆಗೆ ಉತ್ತರ, ಗ್ಯಾಸ್ ಟೆನ್ಷನ್ ಶಾಶ್ವತವಾಗಿ ಬಗೆಹರಿಯುವ ಲಕ್ಷಣಗಳು ಸದ್ಯಕ್ಕಂತೂ ಹತ್ತಿರದಲ್ಲಿಲ್ಲ. ಹರ್ಮೋಜ್ನಲ್ಲಿ ನಾವಾಗಲೇ ಹೇಳಿದ ಹಾಗೆ ಇನ್ನೂ 11 ಗ್ಯಾಸ್ ಟ್ಯಾಂಕರ್ಗಳು ಸಿಲುಕಾಕೊಂಡಿದೆ ಭಾರತಕ್ಕೆ ಬರಬೇಕಾದದ್ದು. ಹರ್ಮೋಜ್ ದಾಟೋಕೆ ಕಾಯ್ತಾ ಇರೋದು ಒಟ್ಟು 6 ಎಲ್ಪಿಜಿ ಕ್ಯಾರಿಯರ್ಸ್. ಇದರ ಜೊತೆಯಲ್ಲೇ 1 ಎಲ್ಎನ್ಜಿ ಕ್ಯಾರಿಯರ್ ಕೂಡ ಪರ್ಷಿಯನ್ ಕೊಲ್ಲಿಯಲ್ಲೇ ಸಿಲುಕಾಕೊಂಡಿದೆ. ಗಲ್ಫ್ ಕೊಲ್ಲಿ ದಾಟುವ ಪ್ರಯಾಸದಲ್ಲಿ 4 ಕಚ್ಚಾ ತೈಲ ಟ್ಯಾಂಕರ್ಸ್ ಕೂಡ ಇದೆ. 2 ಗ್ಯಾಸ್ ಟ್ಯಾಂಕರ್ಸ್ ಇದುವರೆಗೆ ಭಾರತವನ್ನ ಬಂದು ತಲುಪಿರೋದಷ್ಟೇ. ಈ ಎರಡೂ ಈ ಹಡಗುಗಳು ತಂದಿರುವ ಎಲ್ಪಿಜಿ ಪ್ರಮಾಣವನ್ನ ನಾವು ಲೆಕ್ಕ ಹಾಕಿದ್ರೆ ಒಂದು ದಿನದ ಬೇಡಿಕೆ ಕೂಡ ಸರಿದೂಗಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಒಟ್ಟು 3 ಈಗ ಬಂದಿರುವ ಗ್ಯಾಸ್ ಸಿಲಿಂಡರ್, ಗ್ಯಾಸ್ ಅನ್ನು ಹೊತ್ತು ಬಂದಿರುವ ಹಡಗು ಜೊತೆಗೆ ಬರುವ ನಿರೀಕ್ಷೆಯಲ್ಲಿರೋದು, ಇದೆಲ್ಲವನ್ನ ಕೂಡಿ ಕಳೆದು ಲೆಕ್ಕ ಹಾಕಿದ್ರು ಕೂಡ 2 ರಿಂದ 3 ದಿನಗಳನ್ನ ಮ್ಯಾನೇಜ್ ಮಾಡಬಹುದು ಅಷ್ಟೇ. ಗ್ಯಾಸ್ ಸಪ್ಲೈ ಚೈನ್ ಬಂದ್ ಆದ್ರೆ ಮತ್ತೆ ಸಂಕಷ್ಟ ಫಿಕ್ಸ್ ಆಗತ್ತೆ. ಈ ಹರ್ಮುಜ್ ಬಿಕ್ಕಟ್ಟು ಎಷ್ಟು ದಿನ ಮುಂದುವರಿಯುತ್ತೋ ಅಷ್ಟು ದಿನ ಭಾರತಕ್ಕೆ ಈ ಟೆನ್ಷನ್ ಮುಂದುವರಿತಲೇ ಹೋಗುತ್ತೆ. 60% ಎಲ್ಪಿಜಿಯನ್ನ ಭಾರತ ಆಮದು ಮಾಡಿಕೊಳ್ಳುತ್ತೆ. ಆ 60% ನಲ್ಲಿ ಸರಬರಾಜಾಗುವುದು ಇದೇ ಸ್ಟ್ರೇಟ್ ಆಫ್ ಹಾರ್ಮೋಸ್ ಕಡೆಯಿಂದ. 60% ಗ್ಯಾಸ್ ಆಮದಾಗುವುದು ಗಲ್ಫ್ ರಾಷ್ಟ್ರಗಳಿಂದ. ಎಲ್ಪಿಜಿಗಾಗಿ ಭಾರತ ಕತಾರ್, ಸೌದಿ, ಯುಎಇ, ಕುವೈತ್ ಮೇಲೆ ಅವಲಂಬನೆ ಆಗಿದೆ. 40% ಗ್ಯಾಸ್ ದೇಶೀಯವಾಗಿ ಉತ್ಪನ್ನ ಆಗುತ್ತೆ. ನಮ್ಮ ದೇಶದಲ್ಲೇ ಇರತಕ್ಕಂಥ ರಿಫೈನರಿಗಳಲ್ಲಿ ಉತ್ಪಾದನೆ ಆಗುವುದು ಕೇವಲ 40% ಮಾತ್ರ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, ಭಾರತ್ ಪೆಟ್ರೋಲಿಯಂ ಕಂಪನಿ, ರಿಲಯನ್ಸ್ ಹೀಗೆ ಭಾರತದ ರಿಫೈನರಿಗಳಲ್ಲಿ ಪ್ರೊಡ್ಯೂಸ್ ಆಗೋದು ಕೇವಲ 40%. 60% ನಮ್ಮ ಎಲ್ಪಿಜಿ ಬೇರೆ ದೇಶಗಳಿಂದ, ಅದರಲ್ಲೂ ಬಹಳ ಪ್ರಮುಖವಾಗಿ ಈ ಸ್ಟೇಟ್ ಆಫ್ ಹಾರ್ಮೂಸ್ನಿಂದನೇ ಬರಬೇಕಾಗಿರೋದ್ರಿಂದ ಸದ್ಯಕ್ಕೆ ಗ್ಯಾಸ್ ಎಮರ್ಜೆನ್ಸಿ ಮುಗಿಯುವ ಲಕ್ಷಣಗಳು, ಸಾಧ್ಯತೆಗಳು ದೂರವಾಗಿ ಉಳಿದಿದೆ. ಮುಂದಿನ ಸುದ್ದಿ ಕಡೆ ಗಮನ ಕೊಡ್ತಾ ಹೋಗೋದಾದ್ರೆ, ಪಾಕ್ ಸೇನೆ 90%